ನಮಸ್ಕಾರ ಎಲ್ಲ RCB ಹುಲಿಗಳಿಗೆ. ಆ ಮಗ ಹೇಳಿದೆ ಇವತ್ತು RCB ಗೆಲ್ತೈತೆ ಅಂತ ಯಾವ ಹೋದ ಸುಮಗ ಹೇಳಿದೆ. ನೀವು ಏನಾದರೂ ಊಹೆ ಮಾಡ್ಕೊಂಡ್ರಿ ತಪ್ಪ ಕಲ್ಪನೆ ರೇ. ಹೋದ ಸುಮಕ್ರ RCB ಗೆಲ್ತೈತಿ ಯಾವ ಹೇಳಿದ? ಹೋಮ್ ಗ್ರೌಂಡ್ದಾಗ ಗೆಲ್ಲಕ್ಕೆ ಚಾನ್ಸ ಇಲ್ಲ, ಒಟ್ಟ ಗೆಲ್ಲಕ್ಕೆ ಚಾನ್ಸ ಇಲ್ಲ. ನಾವು ಹೋಮ್ ಗ್ರೌಂಡ್ದಾಗ ಗೆದ್ರೆ ಅದು ನಮ್ಮ ಸಾಂಪ್ರದಾಯಿಕ ಅಡ್ಡಿ ಬರ್ತದ. ಸಂಪ್ರದಾಯ ಬಿಟ್ಟು ಯಾವತ್ತು ಇವರು ಆಚೆ ಬರಂಗಿಲ್ಲ. ಸಂಪ್ರದಾಯ ಏನೈತೆ ಅಡ್ಡಿ ಬರ್ತದ. ಇವತ್ತು ಗೆಲ್ತಾರ್ತ ಗೊತ್ತಿತ್ತ. ಆ ವರುಣ ದೇವರ ಏನು ಮಾಡ್ಯಾನ ಇವತ್ತು ಮಳಿ ತಂದ ಗ್ರೌಂಡ್ ಸತ್ಯಾನಾಶ ಸೇರಿಸ್ಬಿಟ್ಟಾನ್ರಿ ನಾ ಗೆಲ್ತೋದ್ರೆ ಯಾಕ ಗ್ರೌಂಡ್ ಸತ್ಯಾನಾಶ ಆಗಿ ಟಾಸ್ ಸೋತ್ರಿ. ಯಾವಾಗ ಇವರು ಟಾಸ್ ಸೋತಾರಲ್ಲ ಅಲ್ಲಿ ಇವರು ಮತ್ತೆ ದಾಂಡದ ಒಂದು ಕೈಚೀಲ ಕೈಯಾಗಿ ಎತ್ಕೊಂಡಾರ್ತ ಗೊತ್ತಾತ್ರಿ. ಎತ್ಕೊಂಡ್ರು ಇವತ್ತು ಬಹುಶಃ RCB ಮ್ಯಾಚ್ ನಡೀತಿತ್ತು ಅನ್ಕೊಂಡಿನ್ಯಾ. ಯಾಕೆ ಇವತ್ತು RCB ಮ್ಯಾಚ್ ಎಲ್ಲ ಫಸ್ಟ್ಗೆ ಆ ದಿನ ಪ್ರತಿ 7 ಸ್ಟಾರ್ಟ್ ಆದಂಗೆ ಎಲ್ಲ ಸ್ಟಾರ್ಟ್ ಆಗಿರ್ತದೆ. ಇವತ್ತು RCB ಪಕ್ಕಾ ಮ್ಯಾಚ್ ಅವ್ನು ನಮ್ದ ಬರ್ದು ಇಟ್ಕೊಂಡ್ಬಿಡ್ತೀರಿ. ಅಂಥ ಒಂದು ಪ್ಲೇಯರ್ಗಳು ರೆಡಿ ಆಗಿ ನಿಂತದು. ಬಟ್ ಏನು ಮಾಡೋದು, ವರುಣ್ ದೇವ್ರಿಗೂ ಅದು ಇಷ್ಟ ಇದ್ದಕ್ಕಿಲ್ಲ ಅನಿಸ್ತದ. ಯಾಕಂದ್ರೆ RCB ಗೆಯ್ತಿ ಅಂದ್ರೆ ಈಗ ಹೆಂಗೆ ಮಹಾಭಾರತದೊಳಗೆ ಕರ್ಣ ನಾ ಸೋಲ್ತನು ನಾ ಸಾಯ್ತನು ಅಂತ ಗೊತ್ತಿದ್ನು ಕೈಯಾಗಿರೋ ಬೋರ್ನೆಲ್ಲ ದಾನ ಮಾಡ್ತಾನಲ್ಲ, ಹಂಗೆ ನಮ್ಮ RCB ಏನೈತೆ ನಾವು ಹೊರಗೆ ಹೋಗೋಣ ಆ ಅಭಿಮಾನಿಗಳು ರೋಚಿಗೆ ಹೇಳ್ತಾರೆ ಎಲ್ಲಿ. ಬಟ್ ನಮ್ಮ ಸಂಪ್ರದಾಯವನ್ನು ಬಿಟ್ಟು ಕೊಡೋದು ಬೇಡ ಅಂತ ಒಂದು ಏನು ಇಂಟೆನ್ಷನ್ ಇತ್ತಲ್ಲ, ಅದನ್ನು ಕೊನೆಗೂ ಕರೆ ಮಾಡ್ಕೊಂಡು ಭಟ್ರು ಹೋಗ್ರಿಪ್ಪ ಅಂತಂದು ಕಳಿಸಿಬಿಟ್ರು ನಾವು ಈ ಮಳೆ ಬಂದ ನಾವು ತಲೆ ಹಾಪ್ ಮಾಡ್ತಾವೆ ನಾವು. ಮ್ಯಾಚ್ ನಡೀಕ್ಲಂದ ಅವ್ರಿಗೊಂದು ಪಾಯಿಂಟ್ ನಮಗೊಂದು ಪಾಯಿಂಟ್ ಸಮಪಾಲ ಕೊಟ್ಬಿಡ್ತಾರೆ. ಬಟ್ ಏನು ಮಾಡೋದು, ದಾನ ಮಾಡಿರ ಅರ್ಧ ಮೂರು ದಾನ ಮಾಡಬಾರ್ದಲ್ಲ. ನೀವೇನಾದರೂ ದಾನ ಮಾಡೋದು 10 ನೋಟದ ಹರಿದು ಕೊಡ್ತೀರ ಕೊಡಕ್ಕೆ ಚಾನ್ಸ ಇಲ್ಲ. ಹಂಗೆ ತೊಗೊಂಡು ಹೋಗ್ತೀರಿ. ಸುಮ್ಮ ಯಾಕೆ ದಾನ ಮಾಡಿರ್ತೆ ಯಾಕೆ ಹೋಗ್ತಿ, ಅದಕ್ಕೆ ಒಂದು 2 ಪಾಯಿಂಟ್ ತೊಗೊಂಡು ಹೋಗಿಬಿಟ್ಟಿರ್ತಂದು ಪಾಟದ ಅವ್ನು ತಲೆ ಹಾಪ್ ಹಾಕತ್ತದ. ಅವನು ನಮ್ಮ ತವರೂರಾಗ ಯಾಕೆ ಹಿಂಗೆ, ಬೇರೆ ಕಡೆ ಹೋದ ಹೊಡಿ ಬಡಿ ಕಡಿ ಎತ್ತಿ ತೆಗೆದು ಬಾರಿಸೋದು, ತವರೂರಾಗ ಯಾಕೆ ಹಿಂಗೆ, ಇದು ಯಾಕೆ ಈ ಪ್ರಶ್ನೆ ಒಂದು ಕ್ವಶನ್ ಮಾರ್ಕ್ ಯಾಕೆ ಉಳ್ಕೊಳತಿ? ಸಂಪ್ರದಾಯ ಅಡ್ಡಿನ ಅಥವಾ ನಾವು ತವರೂರಾಗ ಆಡೋದಿಲ್ಲತ್ತನ ಅಲ್ಲ ಅವನವ್ನು. ಇದು ಏನು ಒಂದು ಕಾಯಿ ಕಟ್ಟೋ ಕಬ್ರಿ ಬಟ್ಲೋ ಮೆಣಸಿನ್ಕಾಯೋ ಯಾವ ಮಾಡ್ಕಿಚ್ಚಿ ಚಪಾತಿ ಮಾಡಿ ಉಳಿಸ್ಯಾರೋ ಒಂದು ಗೊತ್ತಾಗತ್ತವನ ಹಡ್ಡಿ. ಅವನವ್ನು ದೂರಿಂದ ಬಂದಾರ, ಅದು ಮಳ್ಯಾಗ ಬಂದಾರ. ಹಂಗೆ ಬಂದಿಲ್ಲ ಮಳ್ಯಾಗ ಬಂದಾರೋ ಇನ್ನು ಹಂಗೆ ಕಳ್ಸಕ್ಕೆ ಬರ್ತೈತಿ. ಮಳ್ಯಾಗ ನೋಡಿ ನಿಮ್ಮ ಮನೆಗೆ ಯಾರು ಸಂಬಂಧಿಕರು ಬಂದ ಹಂಗೆ ಕಳ್ಸೋದಂತ ಸಂಪ್ರದಾಯ ನಮ್ಮ ಕರ್ನಾಟಕ ಅಂದ್ರೆ ಇಲ್ರಿ. ಅಂಥವ್ರು ಇವ್ರು ಮಳ್ಯಾಗ ಬಂದಾರ 1 ಪಾಯಿಂಟ್ ದಂಡಿ ಆಗೋದಿಲ್ಲ ತಮ್ಮ. 2 ತೊಗೊಂಡು ಹೋಗ್ರತ್ತ ಮ್ಯಾಚ್ ನಡೆಸಿ ಕೊಟ್ಟು ಬರ್ತಾರೆ. ಒಂದಾಗತ್ಲೆ ಒಂದಾಗತ್ತೆ ಒಂದು ಆ್ಯಕ್ಚುಲಿ ನಮ್ಮ RCB ಟೀಮ್ ಅಂದರೆ ಇದೆ ನೋಡಿ ಪಕ್ಕ ಇದು ನಕ್ಕಿ ಇದು RCB ಟೀಮ್ ಅವನು. ಯಾಕಂದ್ರೆ ಒಂದು ವಿಕೆಟ್ ಬಿತ್ತದ ಮತ್ತೊಂದು ಬ್ಯಾನ್ ಆಗ್ತದೆ, ಮತ್ತೊಂದು ವಿಕೆಟ್ ಬಿತ್ತ ಮತ್ತೊಂದು ಬ್ಯಾನ್ ಆಗ್ತದೆ. ಎಲ್ಲವನ್ನೂ ಹಿಡಿಯಾಕೆ ನೋಡ್ತಾವೆ ನಾವು. ಆ ಪಿಚ್ ಹೆಂಗಾಗೈತಿ ಹೆಂಗಿಲ್ಲ, ಬಾಲ್ ಹೆಂಗೆ ಬರ್ತಾವೆ ನಾವು ಯಾವಾಗೂ ತಾಳ್ಮೆನೇ ಇಲ್ಲ. ನಿತ್ತು ಆಡುವಂಥ ಪೊಸಿಷನ್ ಇಲ್ಲ. ಏನೋ ನಾವು 300 ಹಿಡಿಯಾಕೆ ಹೋಗ್ತಾರೆ. ಹೆಂಗೆ ಇಂಥ ಪರಿಸ್ಥಿತಿವನ್ನು ಬೀಳ್ತಾರೆ. ಎಲ್ಲಿ ನಮ್ಮ ರೆಕಾರ್ಡ್ನ ನಾವು ಬೀಟ್ ಮಾಡ್ಕೋತ ಅನ್ಕೊಂಡಿದ್ದು. ಬಟ್ ಆ ಒಂದು ಕೆಲಸ ಮಾಡಲಿಲ್ಲ. 49ಕ್ಕೆ ಆಲ್ಔಟ್ ಆಗುವಂಥ ಪುಣ್ಯದ ಕೆಲಸ ಮಾಡಕ್ಕೆ ಹೋಗಲಿಲ್ಲ. ಕೊನೆಗೂ 95 ಹೊಡೆದ್ರು. ಅದು ಯಾರಿಂದ? ನಮ್ಮ ಟೀಮ್ ಡೇವಿಡಿಂದ. ಅವ್ರು ನಾವು ನೆನೆಸ್ಕೋಬೇಕ್ರಿ. ಇವತ್ತಿನ ಮ್ಯಾಚ್ದಾಗ RCB ಆಪತ್ತು ಬಾಂಧವ ಅಭಿಮಾನಿಗಳಿಗೆ ಮೋಸ ಮಾಡಿದ ಏಕೈಕ ವ್ಯಕ್ತಿ, ನಾವು ಹೋಪ್ ಇಟ್ಕೊಂಡಾಗ ಆಡುವಂಥ ವ್ಯಕ್ತಿ. ಫಸ್ಟ್ 10-11 ಓವರ್ ನೋಡ್ತಂದ್ರೆ ಅವ್ನು ಏನು ಆಡಕತ್ತಾರ ಏನು ಮಾಡಕತ್ತ RCB ಒಂದು ಗೊತ್ತಾಗ್ತ್ರಿ. ಆಮೇಲೆ ಟೀಮ್ ಡೇವಿಡ್ ನೋಡ್ರಿ ಮೆಚ್ಚಬೇಕ್ರಿ ಅವನು. ನಮ್ಮ RCB ಮ್ಯಾನೇಜ್ಮೆಂಟ್ ಒಂದು ಪುಣ್ಯದ ಕೆಲಸ ಏನು ಗೊತ್ತೇನ್ರಿ, ಈ ಕಾಲಕ್ಕೂ ನಮ್ಮ RCB ಫಿನಿಷರ್ಗಳು ಭಾಳ ಮಸ್ತ್ ಫಿನಿಷರ್ಗಳನ್ನ ಇಟ್ಕೊಕತ್ತಾರ. ಅವಾಗ ಒಂದು ಕಾಲದಾಗ ನಮ್ಮ ಯಾರಿದ್ರು ಅಂದ್ರೆ ನಿಮಗೆ ಗೊತ್ತಾಯ್ತಿಲ್ಲ, ABD ವಿಲ್ಲರ್ಸ್ ಅವರಿದ್ರು. ಆಮೇಲೆ ನಮ್ಮ DK ಸಾಹೇಬ್ರು ಇದ್ರು. ಈಗ ಟೀಮ್ ಡೇವಿಡ್ ಹೆಸರು ಆಸೆ ಹಾಕತ್ತಂడి. ಕೊನೆಗೂ ನಾವು IPL ಫಸ್ಟ್ ಕೆರಿಯರ್ದಾಗ 26 ಬಾಲ್ದಾಗ 50 ರನ್ ಕೊಟ್ರಿ ನಾವು ಹಾಕಿ. ಲಾಸ್ಟ್ 3 ಬಾಲ್ ಮತ್ತು 6 ನಾವು ಆರತಿ ಎತ್ತಬೇಕ್ರಿ. ಅವನ ಪ್ಲೇಯರ್ಗಳು ನೆದರ್ಗಿಸ್ಬೇಕ. ಕೊನೆಗೂ ನೋ ಬಾಲ್ ಆತ ಮತ್ತು 2 ರನ್ ಹೊಡ್ಯಾವ. ನಾವು 50 ಕಂಪ್ಲೀಟ್ ಮಾಡ್ರು. 95 ಹೊಡೆದ್ರು, 96 ಕೊಟ್ಟರು. ನೀವು ಆಡ್ರ ತಂದು ಫೀಲ್ಡಿಂಗ್ ತಂದು ನಿಲ್ಲಿಸಿರೋ ಬ್ಯಾಟ್ ಹಿಡ್ಕೊಂಡು ಬಂದರು. ಫಸ್ಟ್ ಬಾಲಿಂಗನು ಪದಸ್ರಿ ಹಾಕ್ಯಾರ. ಅವ್ನು ಬಾಲಿಂಗ್ ವಿಷಯಕ್ಕೆ ಬಂದು ನಾವು ಯಾವ ಬಾಲಿಂಗ ಯಾವ ಪ್ಲೇಯರ್ ಹೆಂಗೆ ಹೋಗ್ಯಾತನೋ ಒಂದು ಅರ್ಥ ಆಗತ್ತವನು. ಎಷ್ಟು ಟಾರ್ಗೆಟ್ ಕೊಟ್ಟದ 95 ರನ್ 14 ಓವರೇ ಡಿಪೆಂಡ್ ಮಾಡಂದ್ರೆ ಹೆಂಗೆ ಮಾಡ್ತಾರೆ ಪಾಪ ಇವ್ರು. ಅವನವನ್ನ ಅಡ್ಡಿ ಅವನವ್ನು ಇಂಥ ಗ್ರೌಂಡ್ದಾಗ ಸ್ಪಿನ್ನರ್ ಕೆಲಸ ಮಾಡ್ತಾನದ ಸ್ಪಿನ್ನರ್ಗೆ ಹಿಡಿಸ್ಬಿಟ್ಟು ನೋಡಿ ಮ್ಯಾಚ್ನ. ನಾವು ಹಾದ ಮ್ಯಾಚ್ದಾಗ ಸುಯೇಶ್ ಶರ್ಮಾನ್ ಬಾಲಿಂಗ್ ನೋಡ್ರಿ ಮೆಚ್ಚಬೇಕ್ರಿ. ಅಂಥ ಒಂದು ಪ್ರದರ್ಶನ ಇಲ್ಲಿ ಕಾಣ್ತಿತ್ತು ನಾವು ಅನ್ಕೊಂಡಿದ್ದು. ಬಟ್ ನಾವು ಅಡ್ಡಿ 4 ಬಾಲ್ದ ಮ್ಯಾಚೇ ಚೇಂಜ್ ಮಾಡಿಬಿಟ್ಟ ಅಣ್ಣ ದಾದ. ಅವನು ತಲೆ ಕೆಟ್ಟ ಹೋಗೈತ್ರಿ ಅವನು. ಅಂಥತ್ರ ಇವತ್ತು ನಾವು ಯಾರವ ಹೈಜಲ್ವುಡ್ ಮಾಜಿ ಪ್ಲೇಯರ್ ಹೊಳ್ಳಿ ವಾಪಸ್ ನಮ್ಮ RCB ಆಡಾಕತ್ತಾರ. ಅವ್ರು ಮೆಚ್ಚಬೇಕ್ರಿ. ಇವತ್ತು 3 ವಿಕೆಟ್ ಹೋಗಿದ್ರು ಅವ್ನು. ಇಂಥ ಪ್ಲೇಯರ್ಗಳು ಸ್ವಲ್ಪ ಬೇಕಾಗ್ತಾವ. ಆಮೇಲೆ ಭುವನೇಶ್ವರ್ ಕುಮಾರ್ದಿಂದ ಒಂದು ಸ್ವಲ್ಪ ಎಲ್ಲೋ ಬೇಕಾಗಿತ್ತು. ಆಮೇಲೆ ದಯಾಳ್ ಅವರು ಯಾಕೋ ಕರುಣೆ ಯಾಕೋ ತೋರಿಸೋದು ನಿಲ್ಲಿಸ್ಯಾರ ಕಾಣ್ತದ. ಕೃಣಾಲ್ ಪಾಂಡ್ಯ ಇನ್ನು ಯಾವಾಗ ಒಮ್ಮೆ ಕೈ ಎತ್ತಾರು ಯಾವಾಗ ಕೈ ತಾಗಿರ್ತಾರೋ ಒಂದು ಆವತ್ತು. ಕೊನೆಗೂ ಇವತ್ತು ಏನೈತ್ಲ ನಮ್ಮ ಸಂಪ್ರದಾಯ ಪ್ರಕಾರ ಇವತ್ತು ಏನೈತ್ಲ ದಾಂಡಿಗೆ ಹಚ್ಚಾರು. ಯಾರೇನು
ಬೇಜಾರು ಮಾಡ್ಕೊಂಥ ಪರಿಸ್ಥಿತಿ ಏನು ಇಲ್ಲರಿ. ಮಳೆ ಬಂದದ, 14 ಮ್ಯಾಚ್ ಇಟ್ಟಾರ, 95 ಹೊಡೆದಾರ. ಆಮೇಲೆ ಅದನ್ನ ಕಟ್ಟಿ ಹಾಕಿ ಫ್ಯಾನ್ಸ್ಗಳಿಗೆ ಖುಷಿನೂ ಕೊಟ್ಟಾರ. ಎಲ್ಲಿ ಒಂದು ಸಲ ಗೆಲ್ಲು ಮೂಮೆಂಟ್ದಾಗ ಹೋಗಿತ್ತು ರೀ. ಬಟ್ ಸಂಪ್ರದಾಯ ಇರತ್ಲೆ ಕೇಳಂಗಿಲ್ಲ ರೀ. ಅದು ನಾವು ಕೇಳ್ರೂ ಅವ್ರು ಕೇಳಂಗಿಲ್ಲ, ಅವ್ರು ಕೇಳ್ರೂ ಆ ಮ್ಯಾನೇಜ್ಮೆಂಟವ್ರು ಕೇಳಂಗಿಲ್ಲ. ಹಿಂಗಾಗಿ ತೊಗೊಂಡು ಹೋಗ್ರಪ್ಪ ತಮ್ಗೆ 2 ಪಾಯಿಂಟ ಅಂತಂದು ಕಳಿಸಿಬಿಟ್ಟಾರ. ನೆಕ್ಸ್ಟ್ 20ನೇ ತಾರೀಕು ಮ್ಯಾಚ್ ಐತ್ರಿ. ಅಲ್ಲಿ ಮಾತ್ರ ಕೇಳ್ಕತ್ತಮ್ಮ ನಾಟಕ ಬಂದು ಪಕ್ಕ ಹೊಡೆದ ಮಣಿ ಹಕ್ಕು ಬಡ್ದು ಬರ್ತಾವೆ. ಇದು ಪಕ್ಕ ನೆನಪಿಟ್ಕೊರಿ, ಮಣಿ ಹಕ್ಕು ಬಡ್ದು ಬರ್ತಾವ. ಅಲ್ಲಿವರೆಗೂ RCB ಅಭಿಮಾನಿಗಳಿಗೆ ನಮಸ್ಕಾರ. ಏನು ಅಂಜಾಕೆ ಹೋಗುವಂಥ ಅವಶ್ಯಕತೆ ಇಲ್ಲ. ಬ್ಯಾನ್ ಏನಾಗಿಲ್ಲ, ಎಲ್ಲಿ ಏನು ಅಡ್ಡಾಡಿ ಬಂದಿಲ್ಲ, ದಾಣ ಮಾಡಿದ್ವು. ಅದೊಂದು ಹೆಮ್ಮೆ ಎಷ್ಟು ಅದೈತಿಲ್ಲ, ಅದನ್ನು ಹೆಮ್ಮೆಲಿ ತಿಳ್ಕೊಂಡು ಅಡ್ಡಾಡಿ ನೆಕ್ಸ್ಟ್ ಮ್ಯಾಚ್ ಬರ್ನು. ಅಲ್ಲಿವರೆಗೆ ಜೈ RCB.